नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं
ಗಂಗಾಮಾತೆ, ಸಕಲ ಗುಣ ಸಂಪನ್ನೆ. ನಿನ್ನ ಅನುಗ್ರಹ ಇಲ್ಲದೆ ಈ ಭೂಮಿಯಲ್ಲಿ ಒಂದು ಹುಲ್ಲುಗರಿಕೆಯೂ ಅಲುಗಾಡೋಕೆ ಸಾಧ್ಯ ಇಲ್ಲ. ಅಂದಾಗ ಅದೆಷ್ಟೋ ದುಷ್ಟರನ್ನು ಸಂಹಾರ ಮಾಡಿ ಜಗಜ್ಜನನೇ ಅನ್ಸ್ಕೊಂಡಿರೋ ನಿನ್ನ ಆಶೀರ್ವಾದ ಈ ನನ್ನ ಕುಟುಂಬದ ಮೇಲೆ ಸದಾಕಾಲ ಇರಬೇಕಮ್ಮ. ನನ್ನ ಪತಿ ಹಾಗೂ ಮೈದುನರಿಗೆ ಯಾವ ಕುಂದುಕೊರತೆ ಬಾರದಿರೋ ಹಾಗೆ ನೀನೇ ಕಾಪಾಡಿ ನನ್ನ ಸಂಸಾರವನ್ನು ರಕ್ಷಿಸುವ ಭಾರ ನಿನ್ನಲ್ಲೇ ಇದೆ ತಾಯಿ, ನಿನ್ನಲ್ಲೇ ಇದೆ. ಜಯ, ಪರಮ ಪತಿವ್ರತೆಯಾದ ನೀನು ಶ್ರೀ ವೀರಭದ್ರ ದೇವರ ಪೂಜೆ ಮುಗಿಸಿದೆಯಾ? ಬನ್ನಿ ಸ್ವಾಮಿ, ಪೂಜೆಯನ್ನು ಮುಗಿದಿದೆ. ಅಂದಹಾಗೆ ನೀವು ಕೂಡ ಪಾವನ ಮೂರ್ತಿಯಾಗಿ ಆ ದೇವಿಯ ಆಶೀರ್ವಾದ ಪಡೆದುಕೊಂಡು ಅವಳ ಶಕ್ತಿಯನ್ನು ಪಡೆದುಕೊಳ್ಳಿ. ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನೇ ಬಯಸುತ್ತಿರುವ ನಿನ್ನ ಕನಸು ನನಸಾಗಲಿ. ಕುಸುಮದಂತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಅದೆಂಥ ಶಕ್ತಿಯುತ ಆಶೀರ್ವಾದ ಮಾಡಿದ್ರಿ. ನಿಜಕ್ಕೂ ನಿಮ್ಮನ್ನ ಕೈ ಹಿಡಿದ ನಾನು ತುಂಬಾ ಭಾಗ್ಯಶಾಲಿ. ನಿಮ್ಮಂಥ ಪತಿಯನ್ನು ಪಡೆಯೋದಕ್ಕೆ ನಾನು ಏನೇನು ಜನ್ಮದ ಪುಣ್ಯ ಮಾಡಿದ್ದೀನಿ ಹೇಳಿ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮ ಕಟ್ಟಾಗ್ನಿ ಏನೇ ಇದ್ರು ನಾನು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ. ಅದೇನು ಅಂತ ಹೇಳಿ. ಕಟ್ಟಾಗ್ನಿ ಇದೆ ಜಯ, ಕಟ್ಟಾಗ್ನಿ ಇದೆ. ತಮ್ಮನ ಬಾಳು ಹೊಸನಾಗಲಿ ಎಂಬುದನ್ನು ಮರೆತು ತಮ್ಮಂದಿರ ಬಾಳು ಹೊಸನಾಗಲಿ ಎಂದು ಮರೆತಿದ್ದೆಲ್ಲವನ್ನು ನೆನಪಿಸಿಕೊಂಡು ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಒಡಲಿನಿಂದ ಈ ಭೂಮಿಗೆ ಬಿರಿದು ಮಕ್ಕಳ ಹುರಿ ಕಿತ್ತಾಗ ಚಟ್ಟನೆ ಜೀವಿದ ಸಪ್ಪಳದಲ್ಲಿ ಆಗ ಆರಿ ಹೋದದು ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ್ದ ನನ್ನಪ್ಪ ರೈಲಿನಲ್ಲಿ ಪ್ರಯಾಣ. ಅನಂತರ ಮುಂದೇನಾಯ್ತು ಅಂತ ಹೇಳಿ ಸ್ವಾಮಿ. ರೈಲಿನಲ್ಲಿ ಕಳಚಿ ತುಂಡರಸಿ ಬೀದಿತ್ತು ನನ್ನ ತಂದೆಯ ಹೆಣ. ಹಾಗಾದ್ರೆ ಅವಳ ಮಕ್ಕಳ ಗತಿ ಏನಾಯ್ತು, ಮುಂದೇನಾಯ್ತು ಅಂತ ಹೇಳಿ ಸ್ವಾಮಿ. ನನ್ನ ಆಪ್ತನೊಬ್ಬ ಶಾಲೆಯಿಂದ ಬರುತ್ತಿರುವಾಗ ಒಂದು ಮಗುವನ್ನು ತಂದು ನನಗಪ್ಪಿಸಿದ. ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ಹಾಗಾದ್ರೆ ನಾನು ಇನ್ನೊಬ್ಬ ಮೈದುನ ವೀರ ಎಲ್ಲಿದ್ದಾನೆ ಸ್ವಾಮಿ? ಅವನು ಎಲ್ಲಿದ್ದಾನೆ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿಕೊಂಡಿದ್ದಾನೋ ನನಗೊಂದು ತಿಳಿದಿಲ್ಲ. 20 ವರ್ಷಗಳಿಂದ ಇದೇ ಚಿಂತೆಯಲ್ಲಿಯೇ ಬಳಲುತ್ತಿದ್ದೇನೆ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕೊನೆಗಾಲಕ್ಕಾದರೂ ನನ್ನನ್ನು ಬಂದು ಸೇರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಜಯ, ಬೇಡಿಕೊಳ್ಳುತ್ತಿದ್ದೇನೆ. ಚಿಂತಿಸಬೇಡಿ ಸ್ವಾಮಿ, ನಿಮಗೆ ಆ ತಾಯಿ ಇಟ್ಟಿಗೆ ಭೀಮಾಂಬಿಕೆ ಆಶೀರ್ವಾದ ಸದಾಕಾಲ ಇರುತ್ತೆ. ಇಂದಿನ ನಾಳೆ ನಿಮ್ಮನ್ನ ಆ ದೇವಿ ಒಂದುಗೂಡಿಸ್ತಾಳೆ. ನೋಡಿ, ನೀವು ಬಜಾರಕ್ಕೆ ಹೋಗಿ ಬಂದು ಸುಸ್ತಾಗಿದ್ದೀರಾ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಬನ್ನಿ. ನಿನ್ನ ಮಾತು ನಿಜವಿದೆ ಜಯ. ಮಹಾದಾಯಿ ಕಳಸ ಬಂಡೂರಿ ನದಿ ಯೋಜನೆಗೆ ನಮ್ಮೆಲ್ಲ ರಾಜ್ಯಾದ್ಯಂತ ರೈತರು ಬಂದ್ ಕರೆ ಮಾಡಿ ಹೋರಾಟ ಕೇಳಿದ್ದಾರೆ. ಹೀಗಾಗಿ ಮಾರ್ಕೆಟಿನಲ್ಲಿ ರೇಟ್ ಇಲ್ಲದೆ ಬಿಕೋ ಎನ್ನುತ್ತಿದೆ. ರೈತರು ತಂದಿರಿಸಿದ ಈರುಳ್ಳಿ ತೊಗರಿಯ ಬೆಲೆ ನೆಲ ಕಚ್ಚಿ ಹೋಗಿದೆ. ಮಾರಾಟವಾಗದ ಈರುಳ್ಳಿ ಕೊಳೆತು ಹೋಗಿವೆ. ಹೀಗಿದ್ದಾಗ ರೈತನ ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಇದೇನು ಸ್ವಾಮಿ, ಮೊದಲೇ 2 ವರ್ಷದಿಂದ ಬರಗಾಲ ಬಂದು ರೈತರಿಗೆ ಗತಿ ಇಲ್ಲದಂತಾಗಿದೆ. ಹೀಗಿರಬೇಕಾದ್ರೆ ಮತ್ತೆ ಇದೇ ರೀತಿ ಕಷ್ಟ ಬಂದ್ರೆ ರೈತರ ಕಷ್ಟವನ್ನ ಕೇಳಿದ್ರಾದ್ರೂ ಯಾರಿದ್ದಾರೆ? ಜಯ,
ಅದಕ್ಕಾಗಿಯೇ ಈಗ ನಡೆದಿದೆ ಮಹದಾಯಿಯ ಮಹಾಯುದ್ಧ. ಈ ಯುದ್ಧದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಪ್ಪಂದ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ರಕ್ತಪಾತವೇ ಹರಿದು ಹೋಗುತ್ತದೆ. ಈ ಬಿಕ್ಕಟ್ಟನ್ನು ಎದುರಿಸಲು ನಮ್ಮ ರೈತರು ಸಿದ್ಧರಾಗಿಯೇ ನಿಂತಿದ್ದಾರೆ. ಹಾಗಾದ್ರೆ ಆ ಮಹದಾಯಿ ಒಂದುಗೂಡಿಸೋವರೆಗೂ ನೀರು ಸಿಗೋದಿಲ್ವೇ? ಜಯ, ಮಹದಾಯಿ ಕಳಸ ಬಂಡೂರಿ ನೀರು ಬರುವವರೆಗೂ ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ ಜಯ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಮರವನ್ನಾದರೂ ಅಳಿಗೋಡಿಸಬಹುದು. ನಮ್ಮ ರೈತರ ನಿಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆಗ್ಲಿ ಸ್ವಾಮಿ, ನೀವು ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಪರಿಸ್ಥಿತಿನ ಹಾಳು ಮಾಡ್ಕೋಬೇಡಿ. ಬನ್ನಿ, ಪ್ರಸಾದಕ್ಕೆ ಸಮಯವಾಯ್ತು, ಊಟ ಮಾಡಿ. ಅಡಿಕೆ ಕಡಿದಿರೆ ಹೋಯ್ತು, ಮಡಿಕೆ ಒಡೆದಿರೆ ಹೋಯ್ತು. ಪ್ರೀತಿ ಎಂಬ ಈ ಬಟ್ಟ ಬಯಲಿನಲ್ಲಿ ಈ ಮಡಕೆ ಒಡೆಯುವ ಮುನ್ನ ಹಾಡಿ ಮನ ತಣಿಸಬಾರದೆ. ಓಹೋ, ನನ್ನ ರಾಯರ ಕೋರಿಕೆ ಇದಿದೆ ಅಂತಾಯ್ತು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಲಾ ಲಾ ಲಾ. ನಿನ್ನಂತ ಶ್ರೀಮತಿ ಜೊತೆ ಇರುವಾಗ, ನಿನ್ನಂತ ಗುಣವತಿ ಕೈ ಹಿಡಿಯುವಾಗ ಎಲ್ಲವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಲಾ ಲಾ ಲಾ. ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾಸಿಗೆ. ಹೌದಾ? ಅನುರಾಗ ಅನುಗಾಲ ಅನುರಾಗ ಅನುಗಾಲ ಶುಭಯೋಗ. ನಿನ್ನಂತ ಶ್ರೀಮತಿ ಜೊತೆ ಇರುವಾಗ, ನಿನ್ನಂತ ಗುಣವತಿ ಕೈ ಹಿಡಿದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ
ಆಹಾ ಆಟದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ ಏಹೇ ಲಾ 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 ಲಾ. ಆಹಾ ಲಾ 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 ಲಾ. ಆಸೆಗಳೆಲ್ಲ ಹೊಸಮಯವಾಗಿ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯು ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ಗರಿಸ 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 ನಿನ್ನಂತ ಗುಣವತಿ ಕೈ ಹಿಡಿದಾಗ ನಿನ್ನಂತ ಶ್ರೀಮತಿ ಜೊತೆ ಇರುವಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಲಾ ಲಾ ಲಾ. ದೇವೇಗೌಡ್ರಿ ಅದು ಸೋತ್ವಪ್ಪ ನಮ್ಮ ಜೈವೀರನ್ನು ಹೋರಿ ಫಸ್ಟ್ನೇ ಬಹುಮಾನ ಏನ್ರಿ ಈಗಲಾದ್ರೂ ಊಟ ಮಾಡೋಣ ಅಂದ್ರೆ ತಮ್ಮ ಬಂದ ನಂತರ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ನನ್ನ ಮಗ ನಿಮ್ಮ ತಮ್ಮ ಚಕ್ರ ರೇಸಿಗೆ ಹೋಗಿದ್ದಾನೆ. ಇನ್ನೇನು ಆದಷ್ಟು ಬೇಗ ಗೆದ್ರು ಬಂದ್ರು ಬರಬಹುದು. ಅಣ್ಣ ಅತ್ತಿಗೆ ತಮ್ಮ ಜಾತ್ರೆ ಮುಗಿಸಿಕೊಂಡು ಈಗ ಬಂದೇನಪ್ಪ? ಹೌದಣ್ಣ ಜಾತ್ರೆ ಮುಗಿಸಿಕೊಂಡು ಈಗ ಬಂದೆ. ಮೊದಲು ಎತ್ತುಗಳನ್ನ ಪೂಜೆ ಮಾಡಿರಣ್ಣ. ಬಸವಣ್ಣ
ಕೊಡಲು ಮಸಣ್ಣ ನಿನ್ನ ಹಗಲವು ದೈತೋ ಬಸವಣ್ಣ ದುಡಿಯಾಕ ಗಟ್ಟಿಯಾಗಿ ನೀ ನಿಂತಿಯಣ್ಣ ಆ, 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 ದುಡಿಯಾಕ ಗಟ್ಟಿಯಾಗಿ ನೀ ನಿಂತಿಯಣ್ಣ ಹೊಡೆಯಂತ ಬೆನ್ಪಟ್ಟ ಹೊಡೆಯಂತ ಬೆನ್ಪಟ್ಟ ಮುಚ್ಚಿದೆಯೋ ಕಣ್ಣ ಬಾಳೆದ ಬಡದ ನಮನ ಗೋಮಾತೆಗೆ ನೀನು ಮಗನಾದಿಯಣ್ಣ ನಿನ ಹೆತ್ತ ತಾಯಿ ಹೊಟ್ಟಿ ತಣ್ಣಗಿರಲಣ್ಣ ತಟ್ಟಿದರೆ ನಿನ್ನ ಸಗಣಿ ಕುಳ್ಳಾಯಿ ತಣ್ಣ ತೊಟ್ಟಾರೆ ಹಣೆಗೆ ವಿಭೂತಿಯಣ್ಣ ಅಮೃತದ ಅಭಿಷೇಕ ನಿನಗೆ ಮಾಡಿದರು ಆ, ಅಮೃತದ ಅಭಿಷೇಕ ನಿನಗೆ ಮಾಡಿದರು ಎಟ್ಟು ಹೇಳಿದರು ತೀರದ ನಿನ ವರಣ ನೀನೇ ರೈತನ ಕಣ್ಣ ನಮನ ಕಾಯ್ಬೇಕು ಬಾ ಗುರು ಬಾ ಶಿವ ಬಾ ಸರಿ ಹಾಗಾದ್ರೆ ಬನ್ನಿ ಈಗಲಾದ್ರೂ ಅಣ್ಣ ಅತ್ತಿಗೆ ಓ ತಮ್ಮ, ತಮ್ಮ ಜಾತ್ರೆ ಮುಗಿಸಿಕೊಂಡು ಈಗ ಬಂದೇನಪ್ಪ? ಹೌದಣ್ಣ ಈಗಲೇ ಬಂದೆ. ತಮ್ಮ, ಏನಿ ನನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಕಡೆ? ಇವೆಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಗೆದ್ದ ಪ್ರಥಮ ಬಹುಮಾನವಣ್ಣ, ಪ್ರಥಮ ಬಹುಮಾನ. ಅಂದ್ರೆ ಎಲ್ಲ ಚಕ್ಕಡಿಗಿಂತ ನಿನ್ನ ಚಕ್ಕಡಿಯೇ ಮುಂದೆ ಬಂತು ಅಂತ ಅನ್ನು. ಹೌದು ಅತ್ತಿಗೆ, ಸುಖದ ಸುಪ್ಪತ್ತಿಗೆಯಲ್ಲಿ ಸುತ್ತು 75 ಹಳ್ಳಿಗಳೆಲ್ಲವೂ ತನ್ನ ಅಧೀನದಲ್ಲಿವೆ ಎಂದು ಎದೆಯುಬ್ಬಿಸಿ ಮೆರೆಯುತ್ತಿರುವ ಆ ದೇವೇಗೌಡನ ಎತ್ತುಗಳಿಗೂ ನನ್ನ ಎತ್ತುಗಳಿಗೂ ನೇರ ಓಟ ನಡೆದಾಗ ನನ್ನ ಚಕ್ಕಡಿಯದೊಂದು ಕೀಲು ಕಳಚಿ ಗಾಲಿ ನೆಲಕ್ಕೆ ಬೀಳುವಂತೆ ಮಾಡಿದರು. ಅದನ್ನೆಲ್ಲ ಲೆಕ್ಕಿಸದೆ ಈ ಕೆಚ್ಚಲೆಯ ಕ್ರಾಂತಿವೀರ ಚಟ್ಟನೆ ಕೆಳಗಿಳಿದು ಕಳಚಿದ ಗಾಲಿಯ ಕೀಲನ್ನ ಸಿಗಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಬಾಲ ಎತ್ತಿ ಹಿಡಿದು ಲಕ್ಷ್ಮಣ ಎಂಬ ಎತ್ತಿನ ಗುಬ್ಬ ಚಪ್ಪರಿಸಿದಾಗ ಆಗ ನನ್ನೆರಡು ಎತ್ತುಗಳು ಆಕಾಶದ ಎತ್ತರಕ್ಕೆ ಬಾಲವನ್ನ ಎತ್ತುಕೊಂಡು ನಮ್ಮ ರಾಣೆಬೆನ್ನೂರ್ಕ ರಾಜ ಹೋದಂತೆ 10 ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗವನ್ನು ತಲುಪಿ ಬಿಟ್ಟವು. ಹೊತ್ತಿಗೆ ಆ ಮುತ್ತಿನ ಮಾರ್ಗವನ್ನು ತಲುಪಿ ಪ್ರಥಮ ಬಹುಮಾನವನ್ನ ಪಡೆದವಮ್ಮ, ಪ್ರಥಮ ಬಹುಮಾನವನ್ನ ಪಡೆದವು. ಸಂತೋಷ ಸಹೋದರ, ಸಂತೋಷ.
ನಿನ್ನಂಥವನಿಗೆ ನಾನು ಅಣ್ಣನಾಗಿ ಬಂದಿದ್ದು ಯಾವ ಜನ್ಮದ ಪುಣ್ಯವೇನು. ಬಾ ತಮ್ಮ, ಏನಿದೆ ನಿನ್ನ ಕೊರಳಲ್ಲಿ ಮಿಂಚುವ ತಾಯಿತಿ ಎಷ್ಟೊಂದು ದೊಡ್ಡದಾಗಿದೆ. ಅಣ್ಣ, ಅದೊಂದು ವಿಚಿತ್ರ ಸಂಗತಿ ಅಣ್ಣ, ಅದೊಂದು ವಿಚಿತ್ರ ಸಂಗತಿ. ಆ ದುರಹಂಕಾರಿ ಸಾಹುಕಾರ ತನ್ನ ಎತ್ತುಗಳು ಸೋತ ಮತ್ತಿನಲ್ಲಿ ಅದನ್ನೇ ತನ್ನ ಗುರಿಯಾಗಿಸಿಕೊಂಡು ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ಅವನ ಬಲಗೈ ಬಂಟನಾದ ವೀರಮಲ್ಲನಿಂದ ಇಡೀ ಕಣಕ್ಕೇನೆ ರಣಕಹಳೆಯನ್ನೂದಿಸಿ ನನ್ನ ಹೆಸರುಗೊಂಡೆ ಕಡೆಯ ಕುಸ್ತಿಗೆ ಬರಬೇಕೆಂದು ಶೆಡ್ಡು ಹೊಡೆಸಿದ ಅಣ್ಣ, ಶೆಡ್ಡು ಹೊಡೆಸಿದ. ಹೌದಾ? ಆಗ ನೀನೇನು ಮಾಡಿದೆ ಸಹೋದರ? ನನ್ನ ವೀರ ಬಜರಂಗಿ ಮಾರುತೇಶ್ವರನನ್ನು ನನ್ನ ಮನದಲ್ಲಿ ಸ್ಮರಿಸಿಕೊಂಡು ಅಣ್ಣ ಅತ್ತಿಗೆ ಆದ ನೀವಿಟ್ಟ ಕೈತುತ್ತನ್ನು ನೆನೆದುಕೊಂಡು ಆ ಸೇಡಿಗೆ ಪ್ರತಿ ಸೇಡೆಂಬ ಶೆಡ್ಡು ಹೊಡೆದು ತಕ್ಷಣ ಕಣಕ್ಕೆ ನುಗ್ಗಿ ಆ ಮಲ್ಲ ಬಗ್ಗೆ ನನ್ನ ಕೈ ಹಿಡಿಯುವಷ್ಟರಲ್ಲಿಯೇ ಆ ವೀರ ಮಲ್ಲನ ಸೊಲ್ಲನ್ನೇ ಅಡಗಿಸಿ ಕೆಡವಿ ಅವನೆದೆಯ ಮೇಲೆ ಕಾಲಿಟ್ಟು ಈ ತಾಯಿತ ಪಡೆದನಣ್ಣ, ಈ ತಾಯಿತ ಪಡೆದೆ. ಬಪ್ಪರೇ ಕ್ರಾಂತಿವೀರ ಬಪ್ಪರೇ, ಧರ್ಮ ರಕ್ಷಿತ ಎಂಬಂತೆ ನಾವು ಧರ್ಮವನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನ ಉಳಿಸಿಕೊಂಡು ಬಂದ ಈ ರೈತನ ಮನೆ ಕೀರ್ತಿ ಉಳಿಯಬೇಕಾದರೆ ನೀನು ನಿತ್ಯ ಸತ್ಯಕ್ಕೆ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನುಸಿರೆಂದು ಕೂಗಿ ಬಸವೆಳೆದು ಬದುಕುವ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಕಾಮಿನಿ ಕಾಂಚನದ ಲಂಚ ಕರ್ಮಿಗಳನ್ನು ಸೆದೆಬಡಿದು ಶೂರನಾಗಿ ಧೀರನಾಗಿ ದರಿದ್ರ ರೌಡಿಗಳಿಗೆ ನೀ ವೀರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮುಕರಿಗೆ ನೀ ಉರಿಗಣ್ಣಾಗಿ ಸಹೋದರ, ಈ ಶಾಂತಿ ಎಂಬ ಸುರನಗರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಂಡರಿ ಎಂದು ಚೆಂಡು ತಿರುಗಿ ಮೆರೆಯಿತು. ಆ ಪುಂಡರಿಗೆ ನೀನು ಸರಿಯಾದ ಪಾಠವನ್ನೇ ಕಲಿಸುತ್ತೆ. ನ್ಯಾಯ ನೀತಿ ಸತ್ಯ ಧರ್ಮವೇ ನನ್ನುಸಿರೆಂದು ಶಾಂತಿಪುರಕ್ಕೆ ಭಂಗ ತರದೆ ತಲೆ ಎತ್ತಿ ಬದುಕುತ್ತೇನೆ. ನನಗೆ ಮಾತು ಕೊಡಪ್ಪ, ಮಾತು ಕೊಡು. ಒಂದೇ ಕಣ್ಣ, ನಿನಗಾಗಿ 1000 ಮಾತನ್ನಾದರೂ ಹೇಳುವುದನ್ನು ನಾನು ನಡೆಸಿಕೊಡ್ತೀನಿ. ಕೇಳೀಗ, ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಪಂಚಮಹಾಭೂತಗಳ ಸಾಕ್ಷಿಯಾಗಿ, ಆ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ, ಒಂದೇ. ಕನ್ನಡ ನೆಲ ಜಲ ಭಾಷೆಯ ವಿಷಯದಲ್ಲಿ ಯಾವನಾದರೂ ವಿಷ ಬರಸಿ ಅದನ್ನು ಪರಕೀಯರ ಸ್ವತ್ತಾಗಿಸಲು ಮುಂದಾದರೆ ನಾನು ಪರಶುರಾಮನಾಗಿ ಕೈಯಲ್ಲಿ ಕೊಟ್ಲು ಹಿಡಿದು ಅವನ ಕಾಲನ್ನೇ ಕಡಿತೀನಣ್ಣ, ಅವನ ಕಾಲನ್ನೇ ಕಡಿತೀನಿ. ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಉಸಿರೆಂದು ಮುತ್ತೈದೆಯರ ಮುಂಗುರುಳಿಗೆ ಕೈ ಹಾಕಿದರೆ ಹಾಕಿದ ಅವನ ಕೈಯನ್ನೇ ಕತ್ತರಿಸಿ ಹಾಕುತ್ತೇನಣ್ಣ, ಕತ್ತರಿಸಿ ಹಾಕುತ್ತೇನೆ. ಈ ಶಾಂತಿಪುರಕ್ಕೆ ಭಂಗ ತರಲೆಂದೇ ಅನೇಕ ತಲೆಮಾರಿನಿಂದ ಉಳಿಸಿಕೊಂಡು ಬಂದ ಈ ರೈತ ಮನೆಯ ಕೀರ್ತಿಯನ್ನು ಹಾಳು ಮಾಡುತ್ತೇನೆಂದು ಬಂದವರ ಎದೆಸಿಡಿ ರಕ್ತ ಕುಡಿಯುತ್ತೇನಣ್ಣ, ರಕ್ತ ಕುಡಿಯುತ್ತೇನೆ ಅಣ್ಣ. ಸತ್ಯ ಧರ್ಮ ನ್ಯಾಯಕ್ಕೆ ತಲೆಬಾಗಿ ನಿನ್ನ ಹೆಸರು ತರದಿದ್ದರೆ ನಾನು ನಿನ್ನ ಸಹೋದರ ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲಣ್ಣ, ಕ್ರಾಂತಿ ವೀರನೇ ಅಲ್ಲ. ಇದು ನಿನ್ನ ಪಾದದಾಣಿಗೂ ಸತ್ಯ. ಸಂತೋಷ ಸಹೋದರ, ಸಂತೋಷ. ನೀನು ನನ್ನ ತಮ್ಮನಾಗಿ ಬಂದಿದ್ದು ಸಾರ್ಥಕವಾಯಿತು. ಕೇಳಿದ್ರೇನ್ರಿ ನನ್ನ ಮೈದುನ ಆಡಿದ ಮಾತುಗಳನ್ನ? ಇದಕ್ಕಿಂತ ನಿಮಗೆ ಇನ್ನೇನು ಬೇಕು? ನನ್ನ ಮೈದುನ ಅದೆಷ್ಟೇ ಕಷ್ಟ ಬಂದರೂ ಹೋರಾಡುವಂತ ಧೈರ್ಯ ಅವನಲ್ಲಿದೆ. ಅವನು ಹುಲಿ ಇದ್ದ ಹಾಗೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಬಾರಪ್ಪ, ನಿನಗೋಸ್ಕರ ಸಿಹಿ ಅಡುಗೆ ಮಾಡಿದ್ದೀನಿ. ಈಗಲಾದ್ರೂ ಎಲ್ಲರೂ ಸೇರಿ ಊಟ ಮಾಡೋಣ. ನಡಿ.